ಇವತ್ತಿನ ವಿಡಿಯೋದಲ್ಲಿ ಉಪ್ಪಿನಲ್ಲಿ ಹುರಿದ ಕಡಲೆಕಾಯಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನೋಡಿ, 2 ಅವರ್ ಮುಂಚೆನೇ ನೀರಿನಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ 1 ಬೌಲಷ್ಟು ಕಡಲೆಕಾಯಿನ. ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಂಡಿರ್ತೀವಿ, ಹುಳಿ ಸ್ವಲ್ಪ ಸೇರಲಿ ಅಂತ. ನೋಡಿ, ಇವಾಗ 1-2 ಬೌಲಷ್ಟು ಸಾಲ್ಟ್ನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದ ನಂತರ ಅಂದರೆ ಸಾಲ್ಟು ಬಿಸಿ ಆದಾಗ ನೋಡಿಕೊಂಡು ಆವಾಗ ಕಡಲೆಕಾಯಿನ ನೆನೆಸಿ ಸೋಸಿಟ್ಕೊಂಡಿರೋ ನೀರಿರಬಾರ್ದು, ಅದನ್ನು ಹಾಕ್ಕೊಳ್ತಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಹುರಿತಾ ಹೋಗಬೇಕು. ಸಾಲ್ಟು ಫಸ್ಟಿಗೆ ಮುದ್ದೆ ಥರ ಆಗುತ್ತೆ, ಆನಂತರ ಎಲ್ಲ ಬಿಟ್ಕೊಂಡು ನಾರ್ಮಲ್ ಸಾಲ್ಟ್ ಹೆಂಗಿತ್ತೋ ಫಸ್ಟ್ ಹಾಕಿದ್ದು ಹಂಗೆ ಆಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ. ನೋಡಿ, ಹಿಂಗೆ ಆಗ್ತಾ ಹೋಗುತ್ತೆ. ಕೊನೆಗೆ ಸೀಳು ಬಿಡ್ತಾ ಬರುತ್ತೆ ಕಡಲೆಕಾಯಿಗಳು. ಆವಾಗ ಒಂದನ್ನು ತೆಗೆದು ಉಜ್ಜಿ ನೋಡಿದ್ರೆ ಬೇಳೆ ಆಗಬೇಕು, ಆವಾಗ ರೆಡಿಯಾಗಿದೆ ಅಂತ ಅರ್ಥ. ಕೈ ಬಿಡದೆ ಇದೇ ಥರ ಕೈ ಆಡ್ತಾ ಬರಬೇಕು. ಕೊನೆಗೆ ತೆಗೆದು ಒಂದು ಬೇಳೆನ 2 ಭಾಗ ಹಾಕಿ, ಅದು ಅಂದರೆ ಸ್ವಲ್ಪ ಕ್ರಿಸ್ಪಿ ಬಂದಾಗ ತೆಗೆದು ಈ ರೀತಿ ಸೋಸಿ ಎತ್ತಿಟ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಕಡಲೆಕಾಯಿನ ರೆಡಿ ಮಾಡ್ಕೋಬೋದು.